ಟ್ಯಾಕ್ಸ್ ಅನ್ನು ಸೇವ್ ಮಾಡುವಂಥ ಒಂದಷ್ಟು ಇನ್ವೆಸ್ಟ್ಮೆಂಟ್ಗಳು ಯಾವ್ದಾದ್ರು ಇದೆಯಾ ಸರ್? ಯಾವುದು ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ 8% ಬಡ್ಡಿನಲ್ಲಿ 30% ಟ್ಯಾಕ್ಸ್ಗೆ ಹೋಗ್ಬಿಡುತ್ತೆ. ಸೊ ನಾನು FD ನಲ್ಲಿ ಹಾಕಬಾರ್ದು. ಅದಕ್ಕೆ ನಾನು ಬೆಸ್ಟ್ ಯಾವುದು ಮ್ಯೂಚುವಲ್ ಫಂಡ್. ದೆನ್ ದೇರ್ ಇಸ್ ಓನ್ಲಿ ಒನ್ ಆಪ್ಷನ್, ಅದು AIF ಅಂತ. ನಾನು 1 ಕೋಟಿ ಹಾಕಿದ್ರೆ ನನಗೆ ಎಷ್ಟೇ ದುಡ್ಡು ಬಂದರು 1 ಕೋಟಿ ಬರಲಿ 5 ಕೋಟಿ ಬರಲಿ ಕಂಪ್ಲೀಟ್ಲಿ ನಂದೇ. ಸಾಹುಕಾರ ಇನ್ನೂ ಸಾಹುಕಾರ ಹೆಂಗಾಗ್ತಾರೆ ಅಂದರೆ ಅವರೆಲ್ಲ ಇದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. SIP ಈಗಲೇ ಮಾಡಿ. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. SIP ಆಗ್ಬಿಟ್ಟು ಆಟೋಮೆಟಿಕ್ ಹಿಂಗೆ ದುಡ್ಡು ಬೆಳೀತಾ ಇರುತ್ತೆ. ಯು ಕ್ಯಾನ್ ಮೇಕ್ ಗುಡ್ ಮನಿ. ಸರ್, ಈಗ ಎಕ್ಸಾಂಪಲ್ಲು ನನಗೆ ಈಗ ಒಂದು 10 ಕೋಟಿ ದುಡ್ಡು ಬಂತು ಸರ್. ಈಗ ಅದರಲ್ಲಿ ನಮಗಿರೋ ಟ್ಯಾಕ್ಸು ಎಲ್ಲರೂ ಕೂಡ ಕಟ್ಟಾದರೆ ಒಂದು 30% ಟ್ಯಾಕ್ಸ್ ಕಟ್ಟಾಗುತ್ತೆ. ಇನ್ನೊಂದು ನನಗೆ ಒಂದು 7 ಕೋಟಿ ದುಡ್ಡು ಉಳಿಯುತ್ತೆ. ಆದರೆ ಈ ಟ್ಯಾಕ್ಸನ್ನು ಸೇವ್ ಮಾಡುವಂಥ ಒಂದಷ್ಟು ಇನ್ವೆಸ್ಟ್ಮೆಂಟ್ಗಳು ಯಾವ್ದಾದ್ರು ಇದೆಯಾ ಸರ್? ಸೊ ನೀವು ಹೇಳ್ದಲ್ವಾ, ಟ್ಯಾಕ್ಸ್ ಬಿಡೋದು ಸೇವ್ ಮಾಡೋದು ಸ್ವಲ್ಪ ಇದೆ. ಯಾವುದು ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಸೊ ನೀವು ರೈತ ಆದರೆ ನಾವು ಟ್ಯಾಕ್ಸ್ ಸೇವ್ ಮಾಡ್ಬೋದು. ಅದು ಬಿಟ್ಟರೆ ನಮ್ಮ PPF ಇದೆ, EPF ಇದೆ, ವಾಲಂಟ್ರಿ ಪ್ರಾವಿಡೆಂಟ್ ಫಂಡ್ ಇದೆ. ಇದೆಲ್ಲ ಟ್ಯಾಕ್ಸ್ ಸೇವ್ ಮಾಡ್ಬೋದು. ಬಟ್ ರೈತ ಆಗೋದಕ್ಕೆ ಏನೋ ಒಂದು ಅಡಚಣೆಗಳು, ರಿಸ್ಟ್ರಿಕ್ಷನ್ಸ್ ಇದೆ. ನೀವು ರೈತರಾಗೋದಕ್ಕೆ ಆಗಲ್ಲ. PPFಗೆ ಒಂದು ಲಿಮಿಟ್ ಇದೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ ನಾವು ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಏನು ಬೆಸ್ಟ್ ಆಪ್ಷನ್ ಅಂದರೆ, ಫಸ್ಟ್ ಪಾಯಿಂಟ್ ನಾವು ಟ್ಯಾಕ್ಸ್ ರಿಡಕ್ಷನ್ ಮಾಡ್ಕೊಂಡು ಹೋಗ್ಬೇಕು. ಸೊ ನಾವು FD ನಲ್ಲಿ ಹಾಕ್ತೀವಿ, ಅದು ನಮ್ಮ ಇನ್ಕಮ್ಗೆ ಆ್ಯಡ್ ಆಗುತ್ತೆ. ಸೊ ನನ್ನ ಇನ್ಕಮ್ ನಂದು 30% ಇದೆ ಅಂದರೆ ನನ್ನ ಬರೀ 8% ಬಡ್ಡಿನಲ್ಲಿ 30% ಟ್ಯಾಕ್ಸ್ಗೆ ಹೋಗ್ಬಿಡುತ್ತೆ. ಸೊ ನಾನು FD ನಲ್ಲಿ ಹಾಕಬಾರ್ದು. ಅದಕ್ಕೆ ನಾನು ಬೆಸ್ಟ್ ಯಾವುದು ಮ್ಯೂಚುವಲ್ ಫಂಡ್ 12.5%. ಸೊ 30ಕ್ಕಿಂತ 12.5 ಪರವಾಗಿಲ್ವಲ್ಲ. ನನಗೆ 12.5 ಕಟ್ಬಾರ್ದು ಅಂದರೆ ದೆನ್ ದೇರ್ ಇಸ್ ಓನ್ಲಿ ಒನ್ ಆಪ್ಷನ್, ಅದು AIF ಅಂದ್ಬಿಟ್ಟು, ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್. ಸೊ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡಲ್ಲಿ ನಾನು 1 ಕೋಟಿ ಹಾಕಿದ್ರೆ ನನಗೆ ಎಷ್ಟೇ ದುಡ್ಡು ಬಂದರು 1 ಕೋಟಿ ಬರಲಿ 5 ಕೋಟಿ ಬರಲಿ ಕಂಪ್ಲೀಟ್ಲಿ ನಂದೇ. ಸೊ ರಿಚ್ ಬಿಕಮ್ಸ್ ರಿಚರ್. ಸಾಹುಕಾರ ಇನ್ನೂ ಸಾಹುಕಾರ ಹೆಂಗಾಗ್ತಾರೆ ಅಂದರೆ ಅವರೆಲ್ಲ ಇದಕ್ಕೆ ಇನ್ವೆಸ್ಟ್ ಮಾಡೋದು. ಸೊ ವೆನ್ ದೇ ಇನ್ವೆಸ್ಟ್ ಲೈಕ್ ದಿಸ್ ಆ್ಯಂಡ್ ದೇ ಮೇಕ್ ಮೋರ್ ಮನಿ. ಸೊ ಗಿಫ್ಟ್ ಸಿಟಿ ಅಂದ್ಬಿಟ್ಟಿದೆ, ಅದು ನಮಗೆ ನಿಮಗೆ ಇಲ್ಲ, NRIಗಳಿಗಿದೆ. ಅವರಲ್ಲಿ ಇನ್ವೆಸ್ಟ್ ಮಾಡಿ ಎಷ್ಟೇ ದುಡ್ಡು ಬಂದರೂ ಅವ್ರಿಗೆ ಟ್ಯಾಕ್ಸ್ ಫ್ರೀ. ನಮ್ಮ ಇಂಡಿಯನ್ಸ್ಗೆ ಏನಿದೆ, AIF ಇದೆ, ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್. ಸೊ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ಶೇರ್ ಮಾರ್ಕೆಟ್ಗೆ ಹಾಕೋದು, ಅವ್ರನ್ನ ಮ್ಯೂಚುವಲ್ ಫಂಡ್ ಥರನೇ ಇನ್ವೆಸ್ಟ್ ಮಾಡೋದು. ಅವರು ಏನಂದ್ರೆ ಅನ್ಲಿಸ್ಟೆಡ್ ಅಂದರೆ ಶೇರ್ ಮಾರ್ಕೆಟಿಂದ ಬಂದಿಲ್ಲ, ಮುಂದೆ ಬರೋ ಚಾನ್ಸ್ ಇದೆ ಅಂತ ಶೇರ್ಗಳು ಹಾಕ್ತಾರೆ. ಸೊ ಅದನ್ನ ನಾವು ಇನ್ವೆಸ್ಟ್ ಮಾಡಿದಾಗ ನಾವು ಅದರಲ್ಲಿ ದುಡ್ಡು ಮಾಡ್ಬೋದು. ಬಟ್ ನಾನು ಒಂದು ವರ್ಡ್ ಯೂಸ್ ಮಾಡಿದೆ, ರಿಚ್ ಬಿಕಮ್ಸ್ ರಿಚರ್. ಸಾಹುಕಾರ ದುಡ್ಡು ಆಗೋದು ಅಂದ್ಬಿಟ್ಟು. ಸೊ ದುಡ್ಡಿರೋರೇ ದುಡ್ಡು ಮಾಡೋದು. ಹೆಂಗೆ ಅಂದರೆ AIFಗೆ ಮಿನಿಮಮ್ 1 crore. ಇಟ್ ಇಸ್ ನಾಟ್ 1,000, ಇಟ್ ಇಸ್ ನಾಟ್ 1 lakh, ಇಟ್ ಇಸ್ ಮಿನಿಮಮ್ 1 ಕೋಟಿ. 1 ಕೋಟಿ. ಸೊ 1 ಕೋಟಿ ಯಾರಾದ್ರೂ ಇರುತ್ತೆ, ಆಬ್ವಿಯಸ್ಲಿ ರಿಚ್ ಸಾಹುಕಾರರು, ಧನಿಕರು, ಅವ್ರು ಇನ್ನೂ ಧನಿಕರಾಗ್ತಾರೆ. ಸೊ ಅದಕ್ಕೆ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ಇಟ್ಟಿದ್ದೀನಿ. ಒಂದು ಕುದುರೆದು IPL ತರ ಇದೆ ಅನ್ಕೊಡಿ, ಆಕ್ಷನ್ ಇದೆ. ಸೊ ಒಂದು ಕುದುರೆಗೆ 1 ಕೋಟಿ ಆಕ್ಷನ್ ಮಾಡಿದ್ರು. ಯಾಕೆ? ಲಾಸ್ಟ್ ಟೈಮ್ ಫಸ್ಟ್ ಬಂತದು. ಫಸ್ಟ್ ಬಂದಿದ್ದಕ್ಕೆ 1 ಕೋಟಿ ಕೊಟ್ಟರು. ನೆಕ್ಸ್ಟ್ ಇನ್ನೊಂದು ಕುದುರೆ ಬಂತು ಆಕ್ಷನ್ಗೆ, ಅದು ಲಾಸ್ಟ್ ಟೈಮ್ ಸೆಕೆಂಡ್ ಬಂತು. ಅದಕ್ಕೆ ಎಷ್ಟಕ್ಕೆ ಹೋಗ್ಬೋದು? ಅದು 25 ಲಕ್ಷ 30 ಲಕ್ಷ ಹೋಗುತ್ತೆ. ಓಕೆ, ಕರೆಕ್ಟಾ? ಸೊ ಫಸ್ಟ್ ಬಂದಿದ್ದಕ್ಕೆ ಆಬ್ವಿಯಸ್ಲಿ ಡಿಮ್ಯಾಂಡ್ ಜಾಸ್ತಿ, ಎಲ್ಲರೂ ಆಕ್ಷನ್ ಮಾಡ್ತಾರೆ, 1 ಕೋಟಿ ಹೋಗುತ್ತೆ. ಎರಡನೇದಕ್ಕೆ 25-30 ಲಕ್ಷ ಹೋಗುತ್ತೆ, ಒಂದು 50 ಲಕ್ಷ ಹೋಗುತ್ತೆ. ಎಷ್ಟು ಡಿಫರೆನ್ಸ್ ಆಯಿತು? 50 lakhs. ಆದರೆ ರೇಸಲ್ಲಿ ಕುದುರೆದು ಸ್ಪೀಡ್ ಎಷ್ಟು? ಒಂದು ಫಸ್ಟ್ ಮತ್ತು ಸೆಕೆಂಡ್ ಕುದುರೆದು ಡಿಫ್ರೆನ್ಸ್ ಎಷ್ಟಿರ್ಬೋದು? ಸ್ವಲ್ಪ ಸೆಕೆಂಡ್ಗಳು. ಆ ಸ್ವಲ್ಪ ಸೆಕೆಂಡ್ಗಳಿಗೆ ಎಷ್ಟು ಲಾಸ್ ಆಯಿತು ಅಲ್ವಾ? 50 ಲಕ್ಷನೇ ಲಾಸ್ ಆಯಿತು. ಆ ಥರ ನಮ್ಮ ಹೂಡಿಕೆನಲ್ಲೂ ಇನ್ವೆಸ್ಟ್ಮೆಂಟಲ್ಲೂ ನಾವು 1 ವರ್ಷ 2 ವರ್ಷ ನೋಡಬಾರ್ದು. ನಾವು 10 years 15 years 20 years 30 years ನೋಡಿದಾಗ ನಮಗೆ ಎವ್ರಿ ಪರ್ಸೆಂಟ್ ಮ್ಯಾಟರ್ಸ್ ಆದಾಗ ನಾವು ರಿಸ್ಕ್ ಏನಿಗೆ ತೊಗೊಬೇಕು? ನನಗೆ 15% ಬರ್ತಾ ಇದೆ, ಶೇರ್ ಮಾರ್ಕೆಟಿಂಗ್ ಜಾಸ್ತಿ ಬರ್ತಾ ಇದ್ದಾರೆ, ವೈ ಐ ಶುಡ್ ನಾಟ್ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ಸ್? ನಾನು ತಲೆಯೆಲ್ಲ ಕೆಡ್ಸ್ಕೊಂಡು ಏನಕ್ಕೆ ಶೇರ್ ಮಾರ್ಕೆಟ್ ಅಂದ್ರೆ ನಾನು ಸ್ಟಡಿ ಮಾಡಬೇಕು, ಅದೆಲ್ಲ ಮಾಡಬೇಕು. ಸೊ ನಿಮ್ಗೆ ಗೊತ್ತಿದೆಯಾ, ಒನ್ ಆಫ್ ದ ಬೆಸ್ಟ್ ವೇಸ್ ಟು ಮೇಕ್ ಮನಿ ಶೇರ್ ಮಾರ್ಕೆಟ್. ಇಲ್ಲ, ಮ್ಯೂಚುವಲ್ ಫಂಡಲ್ಲಿ ಹಾಕಿ. ಫಂಡ್ ಮ್ಯಾನೇಜರ್ ಮಾಡ್ತಾನೆ, ಅವ್ನು ರಿಸರ್ಚ್ ಮಾಡ್ತಾನೆ, ಅವ್ನು ಡಿಸೈಡ್ ಮಾಡ್ತಾನೆ, ಆ್ಯಂಡ್ ಈ ವಿಲ್ ಮೇಕ್ ಮನಿ ಫಾರ್ ಯು. ಸೊ ಟ್ಯಾಕ್ಸ್ ಮಿಕ್ಸ್ ಅದಕ್ಕೆ AIF ಆ್ಯಂಡ್ ಡಿಫ್ರೆನ್ಸ್ ಇದು ಬೇಕಂದ್ರೆ ನಿಮಗೆ ಮ್ಯೂಚುವಲ್ ಫಂಡ್. ಓಕೆ, ವಿಲ್ ಮೇಕ್ ಮೋರ್ ಮನಿ. ಸರ್, ಈಗ AIF ಹೇಳಿದ್ರ, ನಾನು ಶ್ರೀಮಂತ ಏನಲ್ಲ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋನು ಅಂತ. ನಮ್ಮ ತಂದೆ ನನಗೊಂದು ಎಕರೆ ಜಾಗ ಕೊಟ್ಟರು, ಆಯಿತಾ? 1 ಕೋಟಿಗೆ ಮಾರ್ಬಿಟ್ಟೆ. ಸಡನ್ನಾಗಿ 1 ಕೋಟಿ ಬಂತು. ನಾನು ಡೈರೆಕ್ಟಾಗಿ ಆ 1 ಕೋಟಿ ನೀವು ಹೇಳಿದ ಥರ ನಾನು ಶ್ರೀಮಂತ ಅಲ್ದಿರು 1 ಕೋಟಿ ಇದೆಯಲ್ಲ, ಡೈರೆಕ್ಟಾಗಿ ತೊಗೊಂಡಾಗ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದಕ್ಕೇನಾದ್ರು ಅಡೆತಡೆಗಳಿದೆಯಾ ಸರ್? ಅಡೆತಡೆಗಳೇನಿಲ್ಲ, ನಿಮ್ಮ ಇಷ್ಟ ಅದು. ಆದ್ರೂ ನಾವೇನು ಫಸ್ಟ್ ದುಡ್ಡು ಮಾಡಿದ ತಕ್ಷಣ ಫಸ್ಟ್ ನಿಮ್ಮ ಸಾಲ ಏನೇನೋ ಇದೆಯಾ ಫಸ್ಟ್ ಸಾಲ ತೀರಿಸ್ಬಿಡಿ. ಸಾಲ ಮಾತ್ರ ಇರಬಾರ್ದು ಮನುಷ್ಯನಿಗೆ. ಸಾಲ ಅದಕ್ಕೂ ಒಂದು ಬೇಕಾದ್ರೆ ಹೇಳ್ತೀನಿ ನಾನು, ಯಾವ ಸಾಲ ಇರಬೇಕು, ಯಾವ ಸಾಲ ಇರಬಾರ್ದು. ಸೊ ಸಾಲ ಅದು. ಎರಡನೇದು, ನಿಮ್ಗೆ ಇಮಿಡಿಯೇಟ್ ಏನ ಖರ್ಚಿದೆಯಾ?
1 ತಿಂಗಳಲ್ಲಿ 3 ತಿಂಗಳಲ್ಲಿ 5 ತಿಂಗಳಲ್ಲಿ 1 ವರ್ಷದಲ್ಲಿ 2 ವರ್ಷದಲ್ಲಿ ಏನೇನೋ ಇದೆಯಾ ಅದಕ್ಕೆ ತೆಗ್ದಿಟ್ಬಿಡಿ. ನಿಮ್ಗೆ 5 ವರ್ಷ ದುಡ್ಡು ಬೇಕಾಗಿಲ್ಲ ಅಂದ್ರೆ ದೆನ್ ಯು ಸ್ಟಾರ್ಟ್ ಇನ್ವೆಸ್ಟಿಂಗ್. ಇಲ್ಲ ಅಂದ್ರೆ ನೀವು ಇನ್ವೆಸ್ಟ್ ಮಾಡಕ್ ಹೋಗಬಾರ್ದು, ಅದು ಮುಟ್ಟಾಳ್ತನ ಆಗುತ್ತೆ. ಯಾಕಂದ್ರೆ ನಿಮ್ಗೆ 5 ವರ್ಷ, ನಿಮ್ಗೆ 2 ವರ್ಷ ಮುಂಚೆದಲ್ಲಿ ಬೇಕು, ಅವ ನೀವು ಅಲ್ಲಾಗ್ಬಿಟ್ರೆ ಅವ್ನ ಫಂಡ್ ಮ್ಯಾನೇಜರ್ ನಾರ್ಮಲಿ 5 ಇಯರ್ಸ್ ತಲೆ ಇಟ್ಕೊಂಡು ಮಾಡಿರ್ತಾನೆ. ಸೊ 1 ಕೋಟಿ ನಾವು ಬೆಳೆದಿರಲ್ಲ, ಅದು 1 ಕೋಟಿ ಪ್ರಾಬಲಿ 1 ಕೋಟಿ 5 ಲಕ್ಷ ಇರುತ್ತೆ. ಸೊ ನಿಮ್ಗೆ ದುಡ್ಡೇ ಬೆಳೆದಿಲ್ಲ, ಅವಾಗ ವೇಸ್ಟ್ ಆಗುತ್ತೆ ನಿಮ್ಗೆ. ಅದ್ರ ಬಂದು ನೀವು FD ನಲ್ಲೇ ಆಗ್ಬೋದಾಗಿತ್ತು. ಸೊ ಅದಕ್ಕೆ ಟೈಮ್ ಇಂಪಾರ್ಟೆಂಟ್. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ಸಾಲ ಒಂದು ಸಾಲ ಇರಬಾರ್ದು, ದೆನ್ ಬೇರೆ. ಓಕೆ ಸರ್, ಈಗ ಪ್ರಮುಖವಾದಂಥ ಪಾಯಿಂಟ್ ಬರ್ತಾ ಇದೀವಿ ಸರ್. ಇತ್ತೀಚೆಗೆ ತುಂಬ ಪ್ರಚಲಿತದಲ್ಲಿದೆ, ತುಂಬ ಜನ ಇದ್ರ ಕಡೆ ಆಸಕ್ತಿಯನ್ನು ತೋರಿಸಿದ್ರೆ ಒಂದು ಕಂಪ್ನಿಗಳು ಕೂಡ ಅದನ್ನು ಈಗ ಕ್ರಿಕೆಟರ್ಸ್ ಕೈಲೆಲ್ಲರೂ ಕೂಡ ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ. SIP ಬಗ್ಗೆ ಸರ್, ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಇವಾಗ ಅದು ಪ್ರಮೋಷನ್ ಮಾಡ್ತಾ ಇದ್ದಾರೆ. SIP ಈಗಲೇ ಮಾಡಿ, ನಿಮ್ಮ ರಿಟೈರ್ಡ್ ಪ್ಲ್ಯಾನ್ನ ಈಗಲೇ ನೀವು ಫಿಕ್ಸ್ ಮಾಡ್ಕೊಳ್ಳಿ, ಪ್ಲಾನ್ ಮಾಡ್ಕೊಳ್ಳಿ ಅಂತ. ಏನು ಸರ್ ಇದು SIP ಅಂತಂದ್ರೆ ಏನು ಸರ್? SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸೊ ನಮ್ಮ ಬ್ಯಾಂಕ್ಗಳಲ್ಲಿ RD ಕೇಳಿದ್ದೀರಾ, ರೆಕರಿಂಗ್ ಡೆಪಾಸಿಟ್. ಹೌದು. ಇಲ್ಲ ಸುಮಾರು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಪಿಗ್ಮಿ ಅವ್ನು ಬರ್ತಾನೆ. ಹೌದು. ಪಿಗ್ಮಿ ಅವ್ನು ಬಂದು ಏನು ಮಾಡ್ತಾನೆ, ದಿನ ಸ್ವಲ್ಪ ದುಡ್ಡು ತೊಗೊಂಡೋಗ್ತಾನೆ. RD ಏನಾಗುತ್ತೆ, ಪ್ರತಿ ತಿಂಗಳು ಸ್ವಲ್ಪ ದುಡ್ಡು ತೊಗೊಂಡೋಗ್ತಾರೆ. SIP ಅಂದ್ರೂ ಅಷ್ಟೇ. ಸೊ ಅದು ಪಿಗ್ಮಿನೇ, ಅದು RDನೇ. ಸೊ ಅದನ್ನ ತಿಂಗಳು SIP ಇದೆ, 3 ತಿಂಗಳಿಗೆ SIP ಇದೆ, 6 ತಿಂಗಳಿಗೆ SIP ಇದೆ, 15 ದಿನಕ್ಕೆ SIP ಇದೆ, ಎವ್ರಿ ಡೇ SIP ಇದೆ. ಸೊ ನಿಮ್ಗೆ ಹೆಂಗೆ ಇನ್ಕಮ್ ಬರುತ್ತೆ ಆ ಥರ ನೀವು ಸಪ್ರೇಟಾಗಿ ಒಂದು ಸ್ವಲ್ಪ ಅಮೌಂಟ್ ತೆಗ್ದಿಡೋ ಅಂಥದ್ದು. ಸೊ SIP ನಲ್ಲಿ ಅಡ್ವಾಂಟೇಜ್ ಏನಂದ್ರೆ, ಸೊ 1 ಗ್ರಾಮ್ ಲೆಕ್ಕ ತೊಗೊಂಡ್ರೆ ನಾನು, ಸೊ ನನಗೆ 100 ರೂಪಾಯಿ 1 ಗ್ರಾಮ್, 10 ರೂಪಾಯಿ 1 ಗ್ರಾಮ್ ಗೋಲ್ಡ್ ಅಂದ್ರೆ, ಶೇರ್ ಮ್ಯೂಚುವಲ್ ಫಂಡ್ ಅಂದ್ರೆ ನಾನು 1000 ರೂಪಾಯಿ ಹಾಕಿದ್ರೆ ನನಗೆ 100 ಗ್ರಾಮ್ ಬರುತ್ತೆ. ಅದೇ ನನಗೆ 9 ರೂಪಾಯಿ ಹಾಕ್ಬಿಟ್ರೆ ನನಗೆ ಅವಾಗ ಎಷ್ಟು ಬರುತ್ತೆ, 110 ಗ್ರಾಮ್ ಬರುತ್ತೆ. 11 ರೂಪಾಯಿ ಹಾಕ್ಬಿಟ್ರೆ ನನಗೆ ಕಮ್ಮಿ ಬರುತ್ತೆ, 990 ಬರುತ್ತೆ. ಸೊ ನನಗೆ ರೇಟ್ ಜಾಸ್ತಿ ಆದಾಗ ಕಮ್ಮಿ ಗ್ರಾಮ್ ಬಂತು, ರೇಟ್ ಕಮ್ಮಿ ಆದಾಗ ಜಾಸ್ತಿ ಗ್ರಾಮ್ ಬಂತು. ಇದೇ ತಾನೇ ವ್ಯಾಪಾರ. ಕಮ್ಮಿ ಆದಾಗ ಜಾಸ್ತಿ ತಗೊಬೇಕು, ಜಾಸ್ತಿ ಇದ್ದಾಗ ಕಮ್ಮಿ ತಗೊಬೇಕು. ಸೊ SIP ಇದೇ ಕೆಲಸ ಮಾಡುತ್ತೆ. SIP ಏನಾಗುತ್ತೆ, ಆಟೋಮೆಟಿಕ್ ಶೇರ್ ಮಾರ್ಕೆಟ್ ಜಾಸ್ತಿ ಆದಾಗ ಕಮ್ಮಿ ಯೂನಿಟ್ಸ್ ತಗೊಳುತ್ತೆ, ಶೇರ್ ಮಾರ್ಕೆಟ್ ಕಮ್ಮಿ ಆದಾಗ ಜಾಸ್ತಿ ಯೂನಿಟ್ಸ್ ತಗೊಳುತ್ತೆ. ಬೈ ಡಿಫಾಲ್ಟ್ SIP ಆಲ್ವೇಸ್ ಮೇಕ್ಸ್ ಮೋರ್ ಮನಿ. ಸೊ ಸಿಂಪಲ್ ವೇ ಟು ಮೇಕ್ ಮನಿ ಈಸ್ SIP. SIP ಆಗ್ಬಿಟ್ರೆ ಆಟೋಮೆಟಿಕ್ ದುಡ್ಡು ಬೆಳೀತಾ ಇರುತ್ತೆ, ಯು ಕ್ಯಾನ್ ಮೇಕ್ ಗುಡ್ ಮನಿ. ತಿಂಗಳು ಬರೋ ಥರ ಮಾಡ್ಕೊಬೋದಾ ಸರ್ ಇನ್ಕಮ್ ಅದ್ರೊಳಗಡೆ SIP ನಲ್ಲಿ? ತಿಂಗಳು ಬರೋ ಥರ ಮಾಡ್ಕೊಬೋದು. ಸೊ ಅದಕ್ಕೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅಂದ್ಬಿಟ್ಟು ಹೇಳ್ತೀವಿ. ಅಂದ್ರೆ ನಂದು 1 ಕೋಟಿ ಇದೆ, 1 ಕೋಟಿ ಆಗ್ಬಿಟ್ಟ ನಾನು, ಸೊ 1 ಕೋಟಿಗೆ ನನಗೆ ದುಡ್ಡು ಬೇಕು. ಸೊ ನಾವು FD ನಲ್ಲೂ ತೊಗೊಬೋದು, ಆ ಥರ ಮ್ಯೂಚುವಲ್ ಫಂಡ್ ಅಲ್ಲೂ ತೊಗೊಬೋದು. ಅದಕ್ಕೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಹೆಂಗೆ SIP, ಆ ಥರ SWP ಇದು. ಸೊ ನಾನು ವಿಡ್ರಾ ಮಾಡ್ತಾ ಇದ್ದೀನಿ, ಪ್ರತಿ ತಿಂಗಳು ತೊಗೊಳ್ತಾ ಇದ್ದೀನಿ. ಸೊ ಪ್ರತಿ ತಿಂಗಳು ಎಷ್ಟು ಬೇಕಾದ್ರೂ ತೊಗೊಬೋದು. ಸೊ 1 ಕೋಟಿ ಆಗ್ಬಿಟ್ಟು ನೀವು ಪ್ರತಿ ತಿಂಗಳು 10 ಲಕ್ಷನೇ ತೊಗೊಳ್ಳಿ, ಮತ್ತು 10 ಲಕ್ಷ ತೊಗೊಂಡ್ರೆ 1 ವರ್ಷದಲ್ಲಿ ಖಾಲಿ ಆಗ್ಬಿಡುತ್ತೆ. ಸೊ ಅದಕ್ಕೂ ಒಂದು ಫಾರ್ಮುಲಾ ಇದೆ. ಸೊ ನಾವು ಫಾರ್ಮುಲಾ ಹೇಳ್ತೀವಿ, ಆ ಥರ ಫಾಲೋ ಮಾಡಬೇಕು. ಸೊ ಏನಂದ್ರೆ 1 ಕೋಟಿ ನೀವು ಇನ್ವೆಸ್ಟ್ ಮಾಡಿದಾಗ 5% ಮೇಲೆ ತೊಗೊಂಬೇಡಿ. ಸೊ 1 ಕೋಟಿ ಅಂದ್ರೆ ಎಷ್ಟು, 5% 5 ಲಕ್ಷ. ಸೊ ವರ್ಷಕ್ಕೆ 5 ಲಕ್ಷ ತಗೊಳ್ಳಿ. ಅವಾಗ ಏನಾಗುತ್ತೆ, ನೀವು 1 ಕೋಟಿನೂ ಬೆಳೆದಿರುತ್ತೆ. ಸೊ ನೆಕ್ಸ್ಟ್ ಇಯರ್ 5 ಲಕ್ಷ ಅಲ್ಲ, 5 ಲಕ್ಷ 25,000 ತೊಗೊಬೋದು. ಸೊ ನೀವು ತೊಗೊಂಡಾ ಇರೋ ದುಡ್ಡು ಜಾಸ್ತಿ ಆಗುತ್ತೆ, ಯಾಕಂದ್ರೆ ಖರ್ಚುಗಳು ಬೆಳೆಯುತ್ತೆ. ಸೊ ನಾನು ತೊಗೊಂಡಾ ಇರೋ ದುಡ್ಡು ಜಾಸ್ತಿ ಬರ್ಬೇಕು ನನಗೆ, ನಂದು ಮೂಟೆನೂ ಕರಗಬಾರ್ದು. ಅಂದ್ರೆ ಸೊ SWP ನಲ್ಲಿ 5% ಮೇಲೆ ವಿಡ್ರಾ ಮಾಡಬೇಡಿ, ಆಟೋಮೆಟಿಕ್ ನಿಮ್ಮ ಮೂಟೆನೂ ಬೆಳೆಯುತ್ತೆ, ನಿಮ್ಗೆ ಬರೋ ದುಡ್ಡು ಜಾಸ್ತಿ ಆಗುತ್ತೆ. ನಿಮ್ಮ ದುಡ್ಡು ಖಾಲಿನೇ ಆಗಲ್ಲ. 10 ವರ್ಷ ಆಗಲಿ, 100 ವರ್ಷ ಆಗಲಿ, 200 ವರ್ಷ ಆಗಲಿ, ಇಟ್ ವಿಲ್ ಕೀಪ್ ಗ್ರೋಯಿಂಗ್. ಓಕೆ ಸರ್, ನೀವು ಅವಾಗಲೇ ಮಾತನಾಡ್ತಾ ನೀವು 100 ರೂಪಾಯಿ ಒಳಗಡೆ ಒಂದು 10 ರೂಪಾಯಿ ಆದರೂ ಡೆಫ್ಟ್ ಇಡಬೇಕು, ಡೆಫ್ಟ್ ಅಕೌಂಟಲ್ಲಿ ಇಡಬೇಕು ಅಂತ ಹೇಳಿದ್ರಿ. ಏನು ಸರ್ ಡೆಫ್ಟ್ ಅಕೌಂಟ್ ಅಂದ್ರೆ ಏನು ಸರ್? ಅದು ಡೆಟ್ ಅದು ಡೆಟ್ ಅಕೌಂಟ್. ಡೆಟ್ ಅಕೌಂಟ್. ಸೊ ಡೆಟ್ ಅಕೌಂಟ್ ಏನಂದ್ರೆ ಬಡ್ಡಿ ಬರೋ ಫಂಡ್. ಅದು ಬಡ್ಡಿ ಬರೋ ಫಂಡ್ ಏನಕ್ಕೆ ಅಂದ್ರೆ, ಸಡನ್ ಆಗಿ ನಿಮ್ ಕೆಲಸ ಹೋಗ್ಬಿಡ್ತು, ನೀವು ಸಾಲ ಗಿಲ್ಲ ಮಾರುವಾಗ ಇರಬಾರ್ದು. ನಿಮ್ ದುಡ್ಡು ನೀವು ಏನಕ್ಕೆ ದುಡ್ಡು ಬೇರೆಯವ್ರು ಕೇಳಬೇಕು ಅದಕ್ಕೆ. ಇಲ್ಲ ಎಕ್ಸಾಂಪಲ್, ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆ, ನಿಮ್ಗೆ ಹಾಸ್ಪಿಟಲ್ಗೆ ಹೋದ್ರಿ, ಬಟ್ ಕಂಪನಿ ಅವರು ಅಪ್ರೂವ್ ಮಾಡಿಲ್ಲ ಕ್ಲೇಮ್, ಅವಾಗ ನಿಮ್ಗೆ ದುಡ್ಡು ಬೇಕು ಹಾಸ್ಪಿಟಲ್ಗೆ, ಅವಾಗ ಏನ್ ಮುಗ್ತೀರ ದುಡ್ಡು ಅದಕ್ಕೆ. ಪ್ಲಸ್ ಸಡನ್ ಆಗಿ ಏನೋ ಮಗಳ ಮದುವೆ ಫಿಕ್ಸ್ ಆಗ್ಬಿಡ್ತು, ನೀವು 3 ವರ್ಷ ಆದ್ಮೇಲೆ ಮಾಡ್ಬೇಕು ಅನ್ಕೊಂಡ್ರಿ, ಬಟ್ ಯಾರೋ USA ಬಂದ್ಬಿಟ್ರ, ಗ್ರೀನ್ ಕಾರ್ಡ್ ಹೋಲ್ಡರ್ ಬಂದ್ಬಿಟ್ಟ USA, ಅವನು ಮದುವೆ ಮಾಡ್ಲೇಬೇಕು. ಸೊ ಸಡನ್ ಖರ್ಚುಗಳು, ಇಲ್ಲ ಕಾರ್ದೇನೋ ಆಗ್ಬಿಡುತ್ತೆ ಪ್ರಾಬ್ಲಮ್. ಸೊ ಈ ಸಡನ್ ಖರ್ಚುಗಳಿಗೆ ಎಮರ್ಜೆನ್ಸಿ ಫಂಡ್, ಲಿಕ್ವಿಡ್ ಫಂಡ್ ಇರಬೇಕು, ಡೆಟ್ ಫಂಡ್ ಇರಬೇಕು. ಒಂದು. ಎರಡನೇದು, ನೀವು ಡೆಟ್ ಫಂಡ್ 10% ಇದ್ರೆ ಅಡ್ವಾಂಟೇಜ್ ಏನಂದ್ರೆ, ಸಡನ್ ಆಗಿ ಶೇರ್ ಮಾರ್ಕೆಟ್ ಇಂದ ಬಿತ್ತು ಬ್ಯಾಡ್ ನ್ಯೂಸ್, ನಿಮ್ಗೆ ಗೊತ್ತದು ಈ ಬ್ಯಾಡ್ ನ್ಯೂಸ್ ಟೆಂಪರರಿ ಇದು, ಆವಾಗ ನೀವು ಬಡ್ಡಿನ ಇದೆಯಲ್ಲ ಡೆಟ್ ಫಂಡ್, ಇದನ್ನ ತೆಗ್ಬಿಟ್ಟು ಶೇರ್ ಮಾರ್ಕೆಟ್ ತೊಗೊಬೋದು. ಸೊ ನೀವು ಚೀಪಾಗಿ ತೊಗೊಳುತ್ತೆ. ಸೊ ನಿಮಗೆ ಇದು ಅಡ್ವಾಂಟೇಜ್ ಜಾಸ್ತಿ. ಏನಂದ್ರೆ ಯು ಕ್ಯಾನ್ ಮ್ಯಾನಿಪುಲೇಟ್, ಯು ಕ್ಯಾನ್ ಯೂಸ್ ಸಿಚುವೇಶನ್ ಟು ಯುವರ್ ಅಡ್ವಾಂಟೇಜ್. ಅದಕ್ಕೆ ಒಂದು ಡೆಟ್ ಫಂಡ್ ಇರಬೇಕು. ಸೊ ಡೆಟ್ ಫಂಡ್ ಇದ್ರೆ ನಿಮಗೆ ಟೆನ್ಷನ್ ಇರಲ್ಲ, ರಾತ್ರಿ ನಿದ್ದೆ ಬರುತ್ತೆ, ಅಂಡ್ ನೀವು ಬೇರೆ ಸಿಚುವೇಶನ್ ನಿಮ್ಗೆ ಯೂಸ್ ಮಾಡ್ಕೊಂಡು ಬೆಳಿಬೋದು. ಆ ಡೆಫ್ಟ್ ಫಂಡ್ ಅಕೌಂಟ್ ನಾವು SB ಅಕೌಂಟಲ್ಲಿ ಬ್ಯಾಂಕಲ್ಲಿ ಇಕ್ಬೋದಲ್ಲ ಸರ್? ಅಲ್ಲೂ ಬಡ್ಡಿ ಬರುತ್ತಲ್ಲ? ಬ್ಯಾಂಕಲ್ಲಿ ಇಡ್ಬೋದು. ಸೊ ಬ್ಯಾಂಕಲ್ಲಿ SB ಅಕೌಂಟ್ ಏನು, SB ಅಕೌಂಟಲ್ಲಿ ಮತ್ತೆ ಡೆಟ್ ಫಂಡಲ್ಲಿ ಡಿಫ್ರೆನ್ಸ್ ಏನಂದ್ರೆ,
ಎಸ್ ಬಿ ಅಕೌಂಟ್ ಅದು ಏನು ಬರುತ್ತೆ, ಅದು ನಿಮ್ಗೆ ಏನು ಇನ್ಕಮ್ ಸ್ಲ್ಯಾಬ್ ಇದೆ ಅಷ್ಟೇ ಇಂಟ್ರೆಸ್ಟ್ ಇರುತ್ತೆ. 10,000ವರೆಗೂ ಫ್ರೀ, 10,000 ಆದಮೇಲೆ ನಿಮಗೆ ಟ್ಯಾಕ್ಸ್ ಬರುತ್ತೆ. ಡೆಟ್ ಫಂಡಲ್ಲಿ ನಿಮ್ಮ ಇನ್ಕಮ್ ಏನು ಸ್ಲ್ಯಾಬ್ ಇದೆ ಅದ್ರ ಮೇಲೆ ಬರುತ್ತೆ. ಓಕೆ, ಸಾರಿ, ನಿಮ್ಮ ಡೆಟ್ ಫಂಡಲ್ಲಿ 12% ಟ್ಯಾಕ್ಸ್ ಬರುತ್ತೆ. ಸೊ ಇಲ್ಲಿ ನಮಗೆ 30% ಟ್ಯಾಕ್ಸ್ ಕಟ್ಟಬೇಕು, 12 ಕಟ್ಟಬೇಕು, 12 ಕಟ್ಬೋದು. ದಟ್ ಈಸ್ ಮಚ್ ಬೆಟರ್. ಎರಡನೇದು, ನಿಮಗೆ ಎಸ್ ಬಿ ಅಕೌಂಟಲ್ಲಿ 4%, 3.5-4% ಅಷ್ಟೇ. ಡೆಟ್ ಫಂಡಲ್ಲಿ ಇಟ್ ಕ್ಯಾನ್ ಬಿ 6-6.5%. ಸೊ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ, ಟ್ಯಾಕ್ಸು ಕಮ್ಮಿ ಆಗುತ್ತೆ. ಆ್ಯಂಡ್ ಎಸ್ ಬಿ ಅಕೌಂಟ್ ಥರ ಎನಿ ಟೈಮು ತೊಗೊಂಬಂದ. ಸೊ ಅದಕ್ಕೆ ಡೆಟ್ ಫಂಡ್ ಮೇಕ್ಸ್ ಮೋರ್ ಸೆನ್ಸ್ ದೆನ್ ಎಸ್ ಬಿ ಅಕೌಂಟ್. ಬಟ್ ಸುಮಾರು ಜನ ವಯಸ್ಸಾಗಿರೋರು ನನಗೆ ಬೇಡ ಬ್ಯಾಂಕ್ಗೆ ಬೇಕಂತಾರೆ. ಅವರು ನಾವು ಸುಮಾರು ಎಕ್ಸ್ಪ್ಲೇನ್ ಮಾಡ್ತೀವಿ, ಬಟ್ ಡೆಟ್ ಫಂಡ್ ಇಸ್ ಬೆಟರ್ ದೆನ್ ಎಸ್ ಬಿ ಅಕೌಂಟ್.